ನಮಸ್ಕಾರ. ನಾನು ಈ ದಿನ ಹುಳಿ ಮಾವಿನಕಾಯಿ ಗೊಜ್ಜು ಮಾಡ್ಕೊಂಡು ಬಂದಿದ್ದೀನಿ. ಬಹಳ ರುಚಿಯಾಗಿರುತ್ತೆ. ಈ ಗೊಜ್ಜನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸರಿ, ಬೇಕಾದಾಗ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಮಾವಿನ ಮಿಡಿ ಹಾಕಿದ ಮೇಲೆ ಹುಳಿ ಮಾವಿನಕಾಯಿಗಳು ಹಾಗೆ ಮರದಲ್ಲಿ ದೊಡ್ಡದಾಗಿ ಕೆಲವು ಸರಿ ಹಣ್ಣಾಗುದಿರುತ್ತೆ, ಇನ್ನು ಕೆಲವು ಸರಿ ಬೆಳೆದು ದೊಡ್ಡ ಕಾಯಿ ಆಗುತ್ತೆ. ಆ ಕಾಯಿನ ತಂದು ಹೇಗೆ ಗೊಜ್ಜು ಮಾಡೋದು ಅನ್ನೋ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಈಗ ಗೊಜ್ಜು ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ತಟ್ಟೆಯಲ್ಲಿ ನಾನು ಅಪ್ಪೆಕಾಯಿನ ಹಾಕಿಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸಬೇಕು. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಲೋಟದಷ್ಟು ಪುಡಿ ಉಪ್ಪು ಹಾಕಿದ್ದೀನಿ. ಹಾಗೆ ಕಟ್ಟಿಗೆ ಬಿಸಿ ಆಗೋವರೆಗೂ ಹುರಿಬೇಕು. ಈಗ ಉಪ್ಪು ಹುರಿದಾಯಿತು, ಗ್ಯಾಸ್ ಆಫ್ ಮಾಡೋಣ. ಈಗ ಮಾವಿನಕಾಯಿನ ಈ ಉಪ್ಪಿನ ಮೇಲೆ ಜೋಡಿಸಿಡ್ತಾ ಬರೋಣ. ನೋಡಿ, ಮಾವಿನಕಾಯಿ ಜೋಡಿಸಿಟ್ಟಾಯಿತು. ಈಗ ಪುನಃ ಗ್ಯಾಸ್ ಹಚ್ಚಿ ಒಂದು ಲೋಟದಷ್ಟು ನೀರು ಹಾಕೋಣ. ಹಾಗೆ ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕಿಡೋಣ. ಈಗ ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಒಂದು ಸೈಡು ಮಾವಿನಕಾಯಿ ಬೆಂದಿದೆ. ಈಗ ಮತ್ತೆ ಮುಗುಚ್ ಹಾಕಿ ಮತ್ತೊಂದು ಸೈಡು ಬೇಯಕ್ಕೆ ಇಡೋಣ. ಹಾಗೆ ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ಮುಚ್ಚಿರುವ ಮಾವಿನಕಾಯಿ ಪ್ಲೇಟ್ ತೆಗೆದಿದ್ದೀನಿ. ಮಾವಿನಕಾಯಿ ಬೆಂದಿದೆ. ಈಗ ನೀರಿನಿಂದ ಹೊರ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಈಗ ಮಾವಿನಕಾಯಿ ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಲಿ. ಮಾವಿನಕಾಯಿ ತೆಗೆದ ಮೇಲೆ ಈ ನೀರನ್ನು ಕುದಿಯೋಕ್ಕಿಡಬೇಕು. ನೋಡಿ, ಹೀಗೆ ಉಪ್ಪು ಹೆರೆಗಟ್ಟಬೇಕು. ಆಗ ತುಂಬ ದಿನ ಈ ಗೊಜ್ಜು ಇಟ್ಟರೆ ಹಾಳಾಗೋಲ್ಲ. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಉಪ್ಪು ನೀರು ಸ್ವಲ್ಪ ತಣ್ಣಗಾಗಲಿ. ಈ ಗೊಜ್ಜುಗಳಿಗೆ ರುಚಿ ಕೊಡದೆ ಸೂಜಿ ಮೆಣಸು ಅಥವಾ ಜೀರಿಗೆ ಮೆಣಸು ಒಂದು ಕುಂಟಾಣಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಮೆಣಸನ್ನು ಹಾಕಿ ಜಜ್ಜಿ ಸ್ವಲ್ಪ ಪೇಸ್ಟ್ ಮಾಡೋಣ. ಒಂದು ಬಟ್ಲಿಗೆ ನಾನು ಅರ್ಧ ಸ್ಪೂನಷ್ಟು ಇಂಗು ಮತ್ತು ಪುಡಿ ಮಾಡಿದ ಜೀರಿಗೆ ಮೆಣಸನ್ನು ಹಾಕಿಟ್ಕೊಂಡಿದ್ದೀನಿ. ಈಗ ಉಪ್ಪು ನೀರು ತಣ್ಣಗಾಗಿದೆ. ಹಾಗೆ ಹೆರೆಗಟ್ಟಿರೋ ಉಪ್ಪನ್ನು ಬದಿ ಸೇರಿಸಿ ಆ ನೀರನ್ನು ಈ ಜಜ್ಜಿರುವ ಜೀರಿಗೆ ಮೆಣಸು ಮತ್ತು ಇಂಗಿನ ಪಾತ್ರೆಗೆ ಹಾಕಿಡೋಣ. ಬೇಯಿಸಿದ ಮಾವಿನಕಾಯಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಈ ಉಪ್ಪು ನೀರಿನ ಪಾತ್ರೆಗೆ ಈ ಮಾವಿನಕಾಯಿನ ಹಿಂಡಬೇಕು ಗಟ್ಟಿಯಾಗಿ. ಅದ್ರ ರಸ ಎಷ್ಟು ಬರುತ್ತೋ ಅಷ್ಟು. ನೋಡಿ ಎಷ್ಟು ದಪ್ಪ ಇದೆ ರಸ ಅಂತ. ಇದೇ ಅಪ್ಪೆಕಾಯಿ ಹಣ್ಣಾದರೆ ಇದೇ ಮೆಥಡಲ್ಲೇ ಮಾಡೋದು. ಆದರೆ ಹಣ್ಣನ್ನು ಬೇಯಿಸೋದು ಬೇಡ, ಹಾಗೆ ಹಸಿಯಾಗಿ ಹಿಂಡಿ ಬಾಟಲಿಗೆ ತುಂಬಿಟ್ಬಿಟ್ರೆ ಸರಿ. ಪರಿಮಳ ಇಲ್ಲದ ಕಾಯಿಯನ್ನು ಸಹಿತ ಈ ಥರ ಗೊಜ್ಜು ಮಾಡಿಟ್ಕೊಬೋದು. ಆದರೆ ಮಾವಿನಕಾಯಿ ಮಾತ್ರ ಸ್ವಲ್ಪ ಹುಳಿಯಾಗಿರಬೇಕು. ಈಗ ಒಂದು ಸರಿ ಸೌಟಲ್ಲಿ ಚೆನ್ನಾಗಿ ಉಪ್ಪು ನೀರು ಜೊತೆ ಮಿಕ್ಸ್ ಮಾಡೋಣ. ಈಗ ಹಿಂಡಿರುವ ಮಾವಿನಕಾಯಿಯಲ್ಲಿ ಸ್ವಲ್ಪ ನೀರು ಹಾಕಿ ರಸವನ್ನು ಹಿಂಡೋಣ. ಇದರಲ್ಲೂ ತುಂಬ ರಸ ಇರುತ್ತೆ. ಹಾಗೆ ಸಿಪ್ಪೆಗೂ ಸಹಿತ ನೀರು ಹಾಕೋಣ. ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ತಣ್ಣಗೆ ಮಾಡಿ ನಾನು ಹಾಕ್ತಾಯಿದ್ದೀನಿ. ಸಿಪ್ಪೆನೀಗ ನೋಡಿ ಹಿಂಡಿದರೆ ಎಷ್ಟು ರಸ ಸಿಗುತ್ತೆ ಅಂತ. ಸಿಪ್ಪೆ ಹಿಂಡಾಯಿತು. ಈಗ ಮಾವಿನಕಾಯಿನ ಹಿಂಡೋಣ. ಅದರಲ್ಲೂ ಸಹ ನೀರು ಹಾಕಿದಾಗ ತುಂಬ ರಸ ಸಿಗುತ್ತೆ. ಮಾವಿನಕಾಯಿ ಹಿಂಡಿದ ರಸ ನೋಡಿ ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಸಿಪ್ಪೆ ಹಿಂಡಿದ ರಸವನ್ನು ಈ ಬಟ್ಲಿಗೆ ಸೇರಿಸೋಣ. ಮಾರ್ಕೆಟಲ್ಲೂ ಸಹಿತ ಅಪ್ಪೆಕಾಯಿ ಗೊಜ್ಜು ಮಾರಾಟಕ್ಕೆ ಸಿಗುತ್ತೆ. ಈಗ ಈ ಗೊಜ್ಜಿಗೆ ಖಾರ ಉಪ್ಪು ಹಾಕಬೇಕು. ಒಗ್ಗರಣೆ ಸೌಟಿಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ ಮೆಣಸಿನ್ಕಾಯಿ ಉಪ್ಪು ಹಾಗೆ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಬೆಚ್ಚಗಾಗಷ್ಟು ಹುರಿಯೋಣ ಉಪ್ಪನ್ನು. ಈಗ ಹುರಿದಿರುವ ಉಪ್ಪನ್ನು ಈ ಹಿಂಡಿಟ್ಕೊಂಡಿರುವ ಗೊಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡೋಣ. ನೀರು ಹಾಕಿ ಹಿಂಡಿದ ರಸ ಮತ್ತು ಹಾಗೆ ಬೇಯಿಸಿದ ರಸ ಎರಡೂ ಗೊಜ್ಜುಗಳು ರೆಡಿ ಆಯಿತು. ನೀರು ಹಾಕದೇ ಇರೋ ರಸ ಒಂದು ವರ್ಷದವರೆಗೂ ಬರುತ್ತೆ. ರೆಡಿಯಾದ ಎರಡು ಗೊಜ್ಜನ್ನು ಸಪ್ರೇಟ್ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಕಾದಾಗ ಉಪಯೋಗಿಸ್ಬೋದು. ಮಾಮೂಲಿ ತರಕಾರಿ ಅಡುಗೆಗಳನ್ನು ಊಟ ಮಾಡಿ ಬೋರ್ ಆದಾಗ ಈ ಗೊಜ್ಜನ್ನು ಫ್ರಿಜ್ಜಿಂದ ತೆಗೆದು ಒಂದು ಸ್ಪೂನ್ ಹಾಕಿಬಿಟ್ರೆ ಸಾಕು. ಒಂದು ತಟ್ಟೆಗಾಗಷ್ಟು ಅನ್ನಕ್ಕೆ ಹಿಡಿಯುತ್ತೆ. ಅದ್ರ ಜೊತೆಗೆ ಈರುಳ್ಳಿ, ಹಪ್ಪಳ ಹಾಗೆ ಮಜ್ಜಿಗೆ ಮೆಣಸನ್ನು ನಂಚ್ಕೊಂಡು ಊಟ ಮಾಡಿದರೆ ಆ ರುಚಿ ಊಟ ಮಾಡಿದವ್ರಿಗೆ ಮಾತ್ರ ಗೊತ್ತಾಗೋದು. ಈಗ ಮಾರ್ಕೆಟಲ್ಲೂ ಸಹಿತ ಈ ಅಪ್ಪೆಕಾಯಿ ಸಿಗುತ್ತೆ. ತಂದು ಗೊಜ್ಜು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ನೋಡಿದ್ರಲ್ಲ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.